ಈ ರೂಮ್ ಅಲ್ಲಿ ಒಂದಿನ ಸ್ಟೇ ಆಗಕ್ಕೆ ನಾವು ಕೊಟ್ಟಿದ್ದು 20,000 ರೂಪಾಯಿ. ಈ ಜಾಗ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಚಿಕ್ಕಮಂಗ್ಳೂರ್ ಅನ್ನಿಸ್ತಿದೆ ಅಲ್ವಾ? ಅಲ್ಲ ಅಲ್ಲ, ಇದು ಬೆಂಗಳೂರು ಹತ್ರ ಇರೋದು. ಎಲ್ಲಿಂದ ತಿಳ್ಕೊಬೇಕಾ? ಆಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ. ಮಧ್ಯಾಹ್ನ ಬಂದು ಚೆಕ್ ಇನ್ ಆಗ್ತಿದ್ದಂಗೆನೆ ಈ ಸೀಬೆ ಹಣ್ಣಿನ ಜ್ಯೂಸ್ ನ ಕೊಟ್ರು. ಜ್ಯೂಸ್ ಮಾತ್ರ ಸಕ್ಕತ್ತಾಗೆ ಇತ್ತು ಬಿಡಿ. ಇದೇ ನೋಡಿ ನಾವು ಸ್ಟೇ ಆಗಿದ್ದ ರೂಮು. ಎಂಟರ್ ಆಗ್ತಿದಂಗೆ ನಿಮ್ಗೆ ಈ 2 ಕಾಟೇಜಸ್ ಕಾಣುತ್ತೆ. ಮಿನಿಮಮ್ 4 to 5 ಮೆಂಬರ್ಸ್ ಇಲ್ಲಿ ಸ್ಟೇ ಆಗ್ಬೋದು. ಆಮೇಲೆ ಎದುರುಗಡೆನೆ ಮಿರರ್ ಇದೆ. ಮಿರರ್ ಅಂದ್ಮೇಲೆ ನಾವು ಹುಡ್ಗಿರು 1-2 ಫೋಟೋ ತಗೊಂಡಿಲ್ಲ ಅಂದ್ರೆ ಹೆಂಗೆ? ಸಾಕಾಗೋ ಅಷ್ಟು ಫೋಟೋ ತಕೊಂಡೆ. ಸರಿ, ವಾಶ್ರೂಮ್ ಹೇಗಿದೆ ಅಂತ ನೋಡೋಣ. ಪರವಾಗಿಲ್ಲ, ವಾಶ್ರೂಮು ತುಂಬಾ ಚೆನ್ನಾಗೇ ಇದೆ. ಪ್ರೀಮಿಯಂ ರೂಮ್ ಅಲ್ವಾ? ನೋಡಿ, ಬರ್ತಿದಂಗೆನೆ ಬಟರ್ ಕುಕ್ಕೀಸ್ ಕಾಣಿಸ್ತಾ ಇದೆ. ಕುಕ್ಕೀಸ್ ಮಾತ್ರ ಸಖತ್ತಾಗೆ ಇತ್ತು. ಕುಕ್ಕೀಸ್ ಅಲ್ದೆ ಸ್ನಾಕ್ಸ್ ಕೂಡ ಇದೆ ನೋಡಿ. ಆದ್ರೆ ಇದೆಲ್ಲ ಚಾರ್ಜಸ್ ಅಂತ ಫಸ್ಟ್ ಹೇಳ್ಬಿಟ್ಟಿದ್ದಾರೆ. ನಮ್ಗೆ ಯಾಕೆ, ಇದ್ರ ಅವಶ್ಯಕತೆ ಅಂತೂ ನಮ್ಗಿಲ್ಲ. ಇವಾಗ ಮೇನ್ ವಿಷಯಕ್ಕೆ ಬರೋಣ. ಗೈಸ್, 20,000 ರೂಪಾಯಿ ಕೊಟ್ಟಿದೀವಿ ಈ ರೂಮ್ಗೆ. ಏನಕ್ಕೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿರೋ ಈ ಪ್ರೈವೇಟ್ ಪೂಲ್ಗೆ 20,000 ರೂಪಾಯಿ. ಈ ಪೂಲ್ಗೆ ರೂಮ್ ಅಟ್ಯಾಚ್ ಆಗಿರುತ್ತೆ. ಸೊ ಅದಕ್ಕೆ 20,000 ರೂಪಾಯಿ. ಬರೀ ಪೂಲ್ ಅಂತ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಬಾಲ್ಕನಿಯಿಂದ ವ್ಯೂ ಏನ್ ಚೆನ್ನಾಗ್ ಕಾಣುತ್ತೆ ಅಂತ. ಈ ಪೂಲ್ ಎಷ್ಟು ಲಕ್ಸುರಿ ವ್ಯೂ ಕೊಡ್ತಾ ಇದೆ ಅಲ್ವಾ? ನಾನಂತೂ ಫಸ್ಟ್ ಟೈಮ್ ಪೂಲ್ ಇರೋ ಅಟ್ಯಾಚ್ಡ್ ರೂಮ್ ಅಲ್ಲಿ ಇರೋದು. ಇದನ್ನೆಲ್ಲ ನೋಡ್ತಾ ನೋಡ್ತಾ ಲಂಚ್ ಟೈಮ್ ಆಗಿರೋದೇ ಗೊತ್ತಾಗಿರ್ಲಿಲ್ಲ ನಮ್ಗೆ. ಲಂಚ್ಗೆ ಅಂತ ಹೊರಟ್ವಿ. ಲಂಚ್ ಕೂಡ ಎಷ್ಟು ಪ್ರೀಮಿಯಂ ಆಗಿತ್ತು ಗೊತ್ತಾ? ಬೋತ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಇತ್ತು. ಅದೆಲ್ಲದಕ್ಕಿಂತ ಮೇನ್ ಥಿಂಗ್ ಏನ್ ಗೊತ್ತಾ? ನನ್ನ ಫೇವ್ರೆಟ್ ಮೈಸೂರ್ ಪಾಕ್ ಇತ್ತು. ನೀವು ನಂತರ ಮೈಸೂರ್ ಪಾಕ್ ಇಷ್ಟಪಡೋ ಪರ್ಸನ್ನ ಆಗಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಮೆನ್ಷನ್ ಮಾಡಿ ನೋಡೋಣ. ಏನ್ ಬರೀ ರೂಮಲ್ಲಿ ಸ್ಟೇ ಆಗಿ ಬರೀ ಪೂಲಲ್ಲಿ ಆಟಾಡ್ಕೊಂಡು ಟೈಮ್ ಪಾಸ್ ಮಾಡಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ಇದೆ ಗೊತ್ತಾ? ಅದಕ್ಕಿಂತ ಮೇನ್ ಆಗಿ ಕರ್ನಾಟಕದ ಲಾಂಗೆಸ್ಟ್ ಜಿಪ್ ಲೈನ್ ಇರೋದೇ ಇಲ್ಲಿ. ಅದು 800 ಮೀಟರ್ಸ್ ಜಿಪ್ ಲೈನ್ ಇದೆ ಇಲ್ಲಿ. ಆಕ್ಟಿವಿಟೀಸ್ ಕಡೆ ಬಂದ್ರೆ ಜಿಪ್ ಲೈನು, ಜಿಪ್ ಸರ್ಫಿಂಗು, ಆಮೇಲೆ ಜಿಪ್ ಸೈಕ್ಲಿಂಗು, ಬುಲ್ ರೈಡು, ರೈನ್ ಡ್ಯಾನ್ಸು ಅಂಡ್ 2 ಪೂಲ್ ಬೇರೆ ಇದೆ. ಇನ್ಫಿನಿಟಿ ಪೂಲು, ಮಾಮೂಲಿ ಪೂಲು. ಅಷ್ಟೇ ಅಲ್ಲ, ಹಾರ್ಸ್ ರೈಡ್ ಕೂಡ ಇದೆ. ಈ ಆಕ್ಟಿವಿಟೀಸ್ ಡೀಟೇಲ್ಸ್ ನೆಲ್ಲ ನಾನು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ. ನಾನು ಯೂಟ್ಯೂಬ್ ಶಾರ್ಟ್ಸ್ ನ ನೀವು ಚೆಕ್ ಮಾಡಿದ್ರೆ ಆಕ್ಟಿವಿಟೀಸ್ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನಾವು ಆಕ್ಟಿವಿಟೀಸ್ ಎಲ್ಲ ಮುಗಿಸಿ ಸುಸ್ತಾಗಿ ಬರೋ ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಕಾಫಿ ಬಜ್ಜಿ ಎಲ್ಲ ತಿಂದು ನಾನು ನೆಕ್ಸ್ಟ್ ಹೋಗಿದ್ದೆ ಪೂಲ್ ಕಡೆ. ಪೂಲಲ್ಲಿ ಆಟ ಆಡಿ ಮುಗಿಸೋ ಅಷ್ಟರಲ್ಲಿ ನೈಟ್ ಆಗಿದ್ದೇ ಗೊತ್ತಾಗಿಲ್ಲ. ಆಗ್ಲೇ ಡಿನ್ನರ್ ಟೈಮು ಆಗೋಗಿತ್ತು. ಜೋರಾಗಿ ಮಳೆ ಬೇರೆ ಬರ್ತಾ ಇತ್ತು. ಡಿನ್ನರ್ಗಂತಾನು ಹೋದ್ವಿ. ಡಿನ್ನರ್ ಇನ್ನೇನಿರುತ್ತೆ, ಆಸ್ ಯೂಶುವಲ್ ಅದೇ ತರ ವೆಜ್ ಅಂಡ್ ನಾನ್ ವೆಜ್ ಬಫೆಟು, ವೆರೈಟೀಸ್ ಆಫ್ ಐಟಮ್ಸು ಅಂಡ್ ಸ್ವೀಟ್ಸು. ಬಟ್ ಈ ಸಲ ಸ್ಪೆಷಲ್ ಏನಿತ್ತು ಅಂದ್ರೆ ಜಾಮೂನ್ ವಿತ್ ಐಸ್ ಕ್ರೀಮು. ಸಖತ್ತಲ್ಲ. ಮಳೆ ಬರ್ತಿದ್ರಿಂದ ಫೈರ್ ಕ್ಯಾಂಪ್ ಎಕ್ಸ್ಪೀರಿಯನ್ಸ್ ಒಂದು ಮಿಸ್ ಆಯ್ತು ನೋಡಿ. ಒಂದಿನ ಸ್ಟೇ ಆಗಕ್ಕೆ 20,000 ಕೊಡ್ಬೇಕಾ? ಯಾವನ್ ಕೊಡ್ತಾನೆ ಗುರು? ಕಡಿಮೆ ಬಜೆಟ್ ಆದ್ರೆ ಹೋಗ್ತಿದ್ದೆ ಅಂತ ನೀವ್ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಪ್ರೈವೇಟ್ ಪೂಲ್ ಇರೋ ರೂಮ್ ಅಲ್ಲದೆ 6 ಚಾಯ್ಸಸ್ ಆಫ್ ರೂಮ್ ಇದೆ. ಅಷ್ಟಲ್ದೇನೆ ಮೇನ್ ಆಗಿ ನೀವ್ ಯಾವತ್ತಾದ್ರು ಯುರೋಪಿಯನ್ ಕ್ಯಾಂಪ್ ಸ್ಟೇ ನೋಡಿದ್ದೀರಾ? ಇಲ್ಲ ಯುರೋಪಿಯನ್ ಕ್ಯಾಂಪ್ ಅಲ್ಲಿ ಸ್ಟೇ ಆಗಿದ್ದೀರಾ? ಎಸ್, ಈ ರೆಸಾರ್ಟ್ ನಲ್ಲಿ ಯುರೋಪಿಯನ್ ಕ್ಯಾಂಪ್ ಸ್ಟೇ ಇದೆ. ಆ ಯುರೋಪಿಯನ್ ಕ್ಯಾಂಪ್ ಸ್ಟೇಗೆ ಕ್ಯಾಂಪಿಂಗ್ ರಿಟ್ರೀಟ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಈ ಕ್ಯಾಂಪ್ ಸ್ಟೇ ಇರ್ತಾರೆ ಗೊತ್ತಾ, ಅವ್ರಿಗೆ ಸಪರೇಟ್ ಆಗಿ ಪೂಲ್ ಇದೆ, ಸಪರೇಟ್ ಆಗಿ ಡೈನಿಂಗ್ ಹಾಲ್ ಇದೆ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಅನ್ನಿಸ್ಬೋದು. ನಾನು ಈ ರೆಸಾರ್ಟ್ಗೆ ಸೆಕೆಂಡ್ ಟೈಮ್ ಬರ್ತಿರೋದು. ಫಸ್ಟ್ ಟೈಮ್ ಬಂದಾಗ ನಾರ್ಮಲ್ ರೂಮ್ ಅಲ್ಲಿ ಸ್ಟೇ ಆಗಿದ್ದೆ, ಅವಾಗ ಕ್ಯಾಂಪಿಂಗ್ ಎಲ್ಲ ಇರ್ಲಿಲ್ಲ. ಸೆಕೆಂಡ್ ಟೈಮ್ ಬಂದಾಗ ಪ್ರೈವೇಟ್ ಪೂಲ್ ಇರೋ ರೂಮ್ ಅಲ್ಲಿ ಸ್ಟೇ ಆಗಿದ್ದೀನಿ. ನೆಕ್ಸ್ಟ್ ಟೈಮು ಈ ಯುರೋಪಿಯನ್ ಕ್ಯಾಂಪ್ ಸ್ಟೇನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಇಂಪ್ರೆಸ್ ಮಾಡ್ತಾ ಇದೆ ನನ್ನ. ಕಂಪ್ಲೀಟ್ ನೇಚರ್ ಮಧ್ಯೆ, ಅದು ಹಿಲ್ ಸ್ಟೇಷನ್ ಅಲ್ಲಿ, ಯಾವುದೇ ಟ್ರಾಫಿಕ್ ಇಲ್ಲದೆ, ಗಿಜಿ ಇಲ್ಲದೆ ಆರಾಮಾಗಿ ಕಾಮಾಗಿ ಸ್ಟೇ ಆಗ್ಬೋದು. ಒಂದ್ಸಲ ಬಂದು ವಿಸಿಟ್ ಮಾಡಿ, ಅವಾಗ ನೀವೇ ಹೇಳ್ತೀರಾ ಅಶ್ವಿನಿ ಸಖತ್ತಾಗಿತ್ತು ಅಂತ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ದಿನ ಸಿಗೋಣ. ಬಾಯ್, ಟೇಕ್ ಕೇರ್.